ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ವೆಜ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಫ್ರೈಡ್ ರೈಸ್ ಮಾಡೋದಕ್ಕೆ, ಬಟ್ ಆದರೆ ನಾನಿಲ್ಲಿ ಈರುಳ್ಳಿನ ಬಳಸ್ತೇನೆ ಮಾಡ್ತಿದ್ದೀನಿ. ನಾನಿಲ್ಲಿ ತೊಗೊಂಡಿರೋಂಥ ತರಕಾರಿ ಕೋಸು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿನ ತೆಗೆದಿಟ್ಕೊಂಡಿದ್ದೀನಿ. ಆಲ್ರೆಡಿ ತರಕಾರಿನೂ ಕೂಡ ಕಟ್ ಮಾಡಿ ಕೂಡ ಇಟ್ಟಿದ್ದೀನಿ. ನಾನು ಉದ್ದುದ್ದಾಗಿ ಬೀನ್ಸ್ನ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಅಂತ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟಾಣಿನೂ ಕೂಡ ಸುಲಿದು ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಅದನ್ನು ಬಳಸಿನೇ ಮಾಡ್ಬೋದು. ಇದೇ ಇರಬೇಕು ಅದೇ ಇರಬೇಕು ಅಂತ ಏನಿಲ್ಲ. ಹಸಿರು ಮೆಣಸಿನ್ಕಾಯಿ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ. ಸೈಡಲ್ಲಿ ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಅದನ್ನೇ ಬಳಸ್ಕೊಂಡು ಕೂಡ ಮಾಡ್ಬೋದು. ಈರುಳ್ಳಿ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಈರುಳ್ಳಿ ಹಾಕ್ತೇನೆ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಸಾಕು, ನಿಮಗೇ ಇಷ್ಟ ಆಗುತ್ತೆ. ಒಂದು ಸೈಡಲ್ಲಿ ಗರಂ ಮಸಾಲ ಮತ್ತು ಇಲ್ಲಿ ನಾನು ಪೆಪ್ಪರ್ ಪೌಡರ್ನ ನಾನೇ ರೆಡಿ ಮಾಡಿರೋದು ತೆಗೆದಿಟ್ಕೊಂಡಿದ್ದೀನಿ. ಬಾಣಲೆ ಇಟ್ಟಿದ್ದೀನಿ. ಆಲ್ರೆಡಿ ಸ್ಟವ್ ಆನ್ ಮಾಡಿ ಎಣ್ಣೆನೂ ಕೂಡ ಕಾಯ್ದಿದೆ. ನಾನಿಲ್ಲಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿದ್ದೀನಿ. ಚೆನ್ನಾಗಿ ಮಾಗೋವರೆಗೂ ಬಿಡಿ, ಲೋ ಫ್ಲೇಮಲ್ಲೇ ಇಟ್ಟು ಗ್ಯಾಸ್ ಸ್ಟವ್ನ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿನೂ ಕೂಡ ಸೇರಿಸ್ತಿದ್ದೀನಿ. ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಖಾರನ ನೋಡಿ ಹಾಕ್ಕೊಳ್ಳಿ, ಅದು ತುಂಬ ಖಾರ ಇರುತ್ತಲ್ವ, ಅದಕ್ಕೋಸ್ಕರ. ಸುಲಿದು ಇಟ್ಕೊಂಡಿರೋ ಬಟಾಣಿನೂ ಕೂಡ ಸೇರಿಸ್ತಿದ್ದೀನಿ. ಬಟಾಣಿನೂ ಕೂಡ ಎಣ್ಣೆಯಲ್ಲಿ ಮಾಗೋವರೆಗೂ ಚೆನ್ನಾಗಿ ಅಂದರೆ ಕೈಯಾಡಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ಫ್ರೈಡ್ ರೈಸ್ ಮಾಡಿದ್ರೆ. ಯಾವುದೇ ಥರ ಮಸಾಲೆ ಆಗಲಿ, ತುಂಬ ಮಸಾಲೆ ಏನೂ ಸೇರಿಸಿಲ್ಲ. ಮತ್ತು ಫ್ರೈಡ್ ರೈಸ್ ಪೌಡ್ರು ಕೂಡ ಹೊರಗಡೆಯಿಂದ ತಂದು ಅಂಗಡಿನಲ್ಲಿ ಅದನ್ನು ಕೂಡ ಏನೂ ಹಾಕಿಲ್ಲ. ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸು, ಕ್ಯಾರೆಟು ಕೂಡ ಸೇರಿಸ್ತಿದ್ದೀನಿ. ಅದು ಕೂಡ ಚೆನ್ನಾಗಿ ಮಾಗೋವರೆಗೂ ಬಿಟ್ಟು ಚೆನ್ನಾಗಿ ಅಂದರೆ ಉಪ್ಪು ಸೇರಿಸಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಮತ್ತು ಕೋಸನ್ನು ಕೂಡ ಸೇರಿಸ್ತಿದ್ದೀನಿ. ಮನೆಯಲ್ಲಿ ಇತ್ತು ಅಂತ ಹಾಕಿದ್ದೀನಿ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಇರೋ ತರಕಾರಿನಲ್ಲೇ ಮಾಡ್ಬೋದು. ಚೆನ್ನಾಗಿ ಕೈಯಾಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಕೂಡ ಸೇರಿಸ್ತಿದ್ದೀನಿ. ಕ್ಯಾಪ್ಸಿಕಮ್ನ ಲಾಸ್ಟ್ಗೆ ಹಾಕಿ, ಏಕೆಂದರೆ ಬೇಗ ಬೇಯುತ್ತೆ, ಅದೇನಿಲ್ಲ, ನೀರಿನಂಶ ತುಂಬ ಇರೋದ್ರಿಂದ ಬೇಗ ಬೇಯುತ್ತೆ. ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಥರ ಏನಲ್ಲ, ಬೇಗ ಬೆಂದ್ಬಿಡುತ್ತೆ. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸ್ತಿದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಹೇಳ್ತಿದ್ರು, ನೀನು ತುಂಬ ಅಂದರೆ ಕಡಿಮೆ ಅಂದರೆ ಲೆಂತಿ ವಿಡಿಯೋ ಮಾಡೋದಿಲ್ಲ ಅಂತ. ನಾವು ಇವಾಗಿನ್ನೂ ಅಂದರೆ ಯೂಟ್ಯೂಬಲ್ಲಿ ಚಿಕ್ಕದಾಗಿ ಹೆಜ್ಜೆ ಇಡ್ತಿರೋದ್ರಿಂದ ಅಂದರೆ ಪುಟ್ಟದಾಗಿಯೇ ವಿಡಿಯೋ ಮಾಡಿಕೊಂಡು ಅಂದರೆ ನೋಡೋರ್ಗೂ ಕೂಡ ಖುಷಿ ಇರಬೇಕಲ್ವ. ಅಯ್ಯೋ ತುಂಬ ಲೆಂತಿಯಾಗಿ ಸ್ಟಾರ್ಟಿಂಗೇ ಮಾಡಿದ್ರೆ ಇಂಟ್ರೆಸ್ಟ್ ಕಳ್ಕೊತಾರೆ. ಅಯ್ಯೋ ಇವಾಗಲೇ ಇಷ್ಟು ಲೆಂತಿಯಾಗಿ ಮಾಡಿದಾರಲ್ವ ಅಂತ ಕೆಲವರು ಲೇಜಿ ಮಾಡ್ತಾರೆ. ಅದಕ್ಕೋಸ್ಕರ ಪುಟ್ಟದಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಲೆಂತಿಯಾಗಿ ಮಾಡ್ತೀವಿ. ಅದಕ್ಕೋಸ್ಕರ ಇವತ್ತು ವಿಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟೇ. ನಾನು ಇನ್ನೂ ಸ್ಟಾರ್ಟ್ ಮಾಡಿ 1 ಮಂತು ಕೂಡ ಆಗಿಲ್ಲ. ಮತ್ತು ನಾನಿಲ್ಲಿ ಆಲ್ರೆಡಿ ತರಕಾರಿ ಕೂಡ ಮಾಗಿರೋ ತರಕಾರಿಗೆ ನಾನಿಲ್ಲಿ 1 ಚಮಚದಷ್ಟು ಗರಂ ಮಸಾಲ, 1 ಚಮಚದಷ್ಟು ಪೆಪ್ಪರ್ ಪೌಡರು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೈ ಆಡ್ಕೋತಿದ್ದೀನಿ. ಚೆನ್ನಾಗಿ ಅಂದರೆ ಎಲ್ಲ ತರಕಾರಿಗೂ ಒಂದೋ ರೀತಿ ಖಾರ ಎಲ್ಲ ಕೈ ಆಡ್ತಿದ್ದೀನಿ. ನೋಡಿ, ಆಲ್ರೆಡಿ ಎಣ್ಣೆನೂ ಕೂಡ ಬಿಟ್ಟಿದೆ. 1-2 ನಿಮಿಷ ಇಲ್ಲಿ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಮಾಗೋದಕ್ಕೆ ಅಂತ ಆಗಿಬಿಟ್ಟಿದ್ದೀನಿ. ಒಂದು ಸೈಡಲ್ಲಿ ಅನ್ನನೂ ಕೂಡ ಕೂಗಿಸಿದ್ದೆ, ರೈಸ್ನೂ ಕೂಡ. ಕೆಲವರು ತಣ್ಣಗಾಗಿರೋ ಅನ್ನ, ಬೆಳಗ್ಗೆ ಅನ್ನ ಏನಾದರೂ ಉಳಿದಿದ್ರೆ ಅದಕ್ಕೇ ರೆಡಿ ಹಾಕ್ತಾರೆ. ನಾನಿಲ್ಲಿ ಕೂಗಿಸಿದ್ದೆ, ಅದಕ್ಕೋಸ್ಕರ ಹಾರಿಟ್ಟಿದ್ದೆ. ನೋಡಿ, ಆಲ್ರೆಡಿ ಫ್ರೈಡ್ ರೈಸ್ ಕೂಡ ರೆಡಿ ಆಯಿತು. ವೆಜ್ ಫ್ರೈಡ್ ರೈಸು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸು ಕೂಡ ಹಾಕೋದಕ್ಕೂ ಕೂಡ ಅವ್ರಿಗೂ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಬೆಳಗ್ಗೆನೇ ಟಿಫನ್ ಮಾಡೋದಕ್ಕೂ ಈಸಿಯಾಗಿ ಬೇಗನೆ ಮಾಡ್ಬೋದು. ನೀವು ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಏನೇ ತಪ್ಪಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿದ್ಕೋತೀನಿ ಏನೇ ತಪ್ಪಿದ್ರೂ ಕೂಡ. ಏಕೆಂದರೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಿಮ್ಮನ್ನೇ ಕೇಳಿ ಏನು ತಪ್ಪಿದ್ರೂ ಕೂಡ ನಾವು ತಿದ್ಕೋತೀವಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.